ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಿಮಗೆ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟರ್ನಿಂಗ್ ಪ್ರೋಗ್ರಾಮ್ ನಲ್ಲಿ ಬೋರಿಂಗ್ ಪ್ರೋಗ್ರಾಮ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ. ನೀವಿಲ್ಲಿ ನೋಡಬಹುದು ಒಂದು ಡ್ರಾಯಿಂಗ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ. 70 ಡಯಾಮೀಟರ್ ನಮ್ಮ ವರ್ಕ್ ಪೀಸ್ ಇದೆ. 200 ನಮ್ಮ ವರ್ಕ್ ಪೀಸ್ ಲೆಂತ್ ಇದೆ. ನಾನಿಲ್ಲಿ 200 ಲೆಂತ್ ಅನ್ನ ಮೆನ್ಷನ್ ಮಾಡಿಲ್ಲ, ನೀವಿಲ್ಲಿ ಬರ್ಕೋಬೇಕಾಗುತ್ತೆ. ನಾವಿಲ್ಲಿ ಮೊದಲು ಡ್ರಿಲ್ ಅನ್ನ ಮಾಡಬೇಕಾಗುತ್ತೆ, ನಂತರ ನಾವು ಬೋರಿಂಗ್ ಅನ್ನ ಮಾಡಬೇಕು. ಡ್ರಿಲ್ ಡಯಾಮೀಟರ್ 30 ಇದೆ, ಡ್ರಿಲ್ ಲೆಂತ್ 60 mm ಇದೆ. ನಂತರ ನಾವು ಮೊದಲು ಚಾಂಪರ್ ಅನ್ನ ಕಟ್ ಮಾಡಬೇಕಾಗಿದೆ 3x45. ಸೆಕೆಂಡ್ ಚಾಂಪರ್ ನಾವಿಲ್ಲಿ 1x45 ಕಟ್ ಮಾಡಬೇಕಾಗಿದೆ. ಥರ್ಡ್ ಚಾಂಪರ್ ನಾವಿಲ್ಲಿ 2x45 ಕಟ್ ಮಾಡಬೇಕಾಗಿದೆ. ನಾವಿಲ್ಲಿ ಟರ್ನಿಂಗ್ ಔಟರ್ ಡಯಾ ಪ್ರೋಗ್ರಾಮ್ ಅನ್ನ ಮಾಡಬೇಕಾದ್ರೆ ಮೇಲಿಂದ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬರ್ತೀವಿ. ಫಸ್ಟ್ ಚಾಂಪರ್, ಸೆಕೆಂಡ್ ಚಾಂಪರ್, ಥರ್ಡ್ ಚಾಂಪರ್ ಅಥವಾ ರೇಡಿಯಸ್ ಈ ರೀತಿಯಾಗಿ. ಆದ್ರೆ ನಾವಿಲ್ಲಿ ಬೋರಿಂಗ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇರೋದ್ರಿಂದ ಮೊದಲು ನಾವು ಡ್ರಿಲ್ ಅನ್ನ ಮಾಡಬೇಕಾಗುತ್ತೆ. ನಂತರ ನಾವು ಫಸ್ಟ್ ಚಾಂಪರ್, ಸೆಕೆಂಡ್ ಚಾಂಪರ್, ಥರ್ಡ್ ಚಾಂಪರ್ ಈ ರೀತಿಯಾಗಿ ನಾವಿಲ್ಲಿ ಕಟ್ ಮಾಡಬೇಕಾಗುತ್ತೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಪ್ರೋಗ್ರಾಮ್ ಬರಿಬೇಕು ಅಂತ. ಮೊದಲು ನಾವಿಲ್ಲಿ ಪ್ರೋಗ್ರಾಮ್ ನಂಬರ್ ಬರಿಬೇಕಾಗುತ್ತೆ. 0004 ಪ್ರೋಗ್ರಾಮ್ ನಂಬರ್ ನಾನಿಲ್ಲಿ ಬರಿತಾ ಇದ್ದೀನಿ. ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ G00, G21, G90, G40 ಎಂಡ್ ಆಫ್ ಬ್ಲಾಕ್ ಎಂಟರ್. G00 ರ್ಯಾಪಿಡ್ ಟ್ರಾವೆರ್ಸ್, G21 millimeter ಪ್ರೋಗ್ರಾಮಿಂಗ್, G90 absolute mode, G40 ಟೂಲ್ ನೋಸ್ ರೇಡಿಯಸ್. ನಂತರ ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್ G50 ಎಸ್ 3500 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ ಟೂಲ್ ನಂಬರ್ ನಾವಿಲ್ಲಿ ಬರೀಬೇಕಾಗುತ್ತೆ. ಸ್ಟೇಷನ್ ನಂಬರ್ 1 ನಲ್ಲಿ ನಾನು ಡ್ರಿಲ್ ಟೂಲ್ ಅನ್ನ ಕಟ್ತಾ ಇದ್ದೀನಿ. ನಾವಿಲ್ಲಿ ಮೊದಲು ಡ್ರಿಲ್ಲಿಂಗ್ ಅನ್ನ ಮಾಡಬೇಕಾಗುತ್ತೆ, ನಂತರ ನಾವು ಬೋರಿಂಗ್ ಅನ್ನ ಮಾಡಬೇಕು. ಡ್ರಿಲ್ ಟೂಲ್ ಅನ್ನ ನಾನಿಲ್ಲಿ ಸ್ಟೇಷನ್ ನಂಬರ್ 1ಕ್ಕೆ ಕಟ್ಟಿದ್ದೀನಿ. ನೀವು ಯಾವುದೇ ಸ್ಟೇಷನ್ ಇಲ್ಲಿ ಬರೀಬಹುದು. G96 ಎಸ್ 300 M04 end of block enter. G96 constant spindle speed 300 ನಾನಿಲ್ಲಿ ಕೊಡ್ತಾ ಇದ್ದೀನಿ. M04 spindle rotation in counter clockwise. ನಂತರ M07 coolant on end of block enter. G00 X 0.0 Z 2.0 end of block enter. ನಾವಿಲ್ಲಿ ಮೊದಲು ಡ್ರಿಲ್ ಅನ್ನ ಮಾಡಬೇಕು. ನಾನಿಲ್ಲಿ ಒಂದು ರೆಫರೆನ್ಸ್ ಲೈನ್ ಅನ್ನ ಇನ್ಸರ್ಟ್ ಮಾಡಿದ್ರೆ ನಾವಿಲ್ಲಿ X 0.0 Z 2.0 ನಮ್ಮ ಟೂಲ್ ಅನ್ನ ನಾವು ಇಲ್ಲಿ ತಗೊಂಡ್ ಬರ್ಬೇಕಾಗುತ್ತೆ. ನಂತರ ನಾವು ಡ್ರಿಲ್ ಅನ್ನ ಮಾಡಬೇಕು. ನಾನಿಲ್ಲಿ 10 mm ಡ್ರಿಲ್ ಅನ್ನ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಷೀನ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ 10 mm ಡ್ರಿಲ್ ಅನ್ನ ಮಾಡೋ ಹೋಗಿಲ್ಲ, 4 ಅಥವಾ 5 mm ನೀವಿಲ್ಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವು ಮೆಟಲ್ ಹಾರ್ಡ್ ಇರುತ್ತೆ, ಕೆಲವು ಮೆಟಲ್ ಸಾಫ್ಟ್ ಇರುತ್ತೆ. ಮೆಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಂತರ ಇನ್ಸರ್ಟ್ ನಮ್ಮ ಡ್ರಿಲ್ ಟೂಲ್ ಸಹ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ರಿಯಲ್ ಮಷೀನ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಕಡಿಮೆ ನೀವಿಲ್ಲಿ ಡ್ರಿಲ್ ಮಾಡಬೇಕಾಗುತ್ತೆ. G01 Z-10.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. Z-10 ವರೆಗೆ ನಾನು ಇಲ್ಲಿ ಡ್ರಿಲ್ ಅನ್ನ ಮಾಡಿದ್ದೀನಿ. ನಂತರ 1 mm ಟೂಲ್ ಅನ್ನ ಹಿಂದೆ ತಗೋಬೇಕಾಗುತ್ತೆ. G00 Z-9.0 ಎಂಡ್ ಆಫ್ ಬ್ಲಾಕ್ ಎಂಟರ್. 1 mm ಟೂಲ್ ಅನ್ನ ಹಿಂದೆ ತಗೊಳ್ಳೋಣ. ಮತ್ತೆ ನಾವು Z-20 ವರೆಗೆ ಡ್ರಿಲ್ ಅನ್ನ ಮಾಡೋಣ. G01 Z-20.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. G00 Z-19.0 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ Z-30 ವರೆಗೆ ಡ್ರಿಲ್ ಅನ್ನ ಮಾಡೋಣ. G01 Z-30.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. ಟೂಲ್ ಅನ್ನ ಹಿಂದೆ ತಗೊಳ್ಳೋಣ. G00 Z-29.0 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ Z-40 ವರೆಗೆ ಡ್ರಿಲ್ ಮಾಡಬೇಕಾಗಿದೆ. G01 Z-40.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ 1 mm ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. G00 Z-39.0 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ ನಾವು Z-50 ವರೆಗೆ ಡ್ರಿಲ್ ಅನ್ನ ಮಾಡಬೇಕಾಗಿದೆ. G01 Z-50.0
end of block, enter. G01 Z minus 50.0 feed rate 0.1 end of block, enter. ನಂತರ ಟೂಲನ್ನು ಹಿಂದೆ ತಗೋಬೇಕಾಗಿದೆ. G00 Z minus 49.0 end of block, enter. ನಂತರ Z minus 60 ವರೆಗೆ ಡ್ರಿಲ್ ಮಾಡಬೇಕಾಗಿದೆ. G01 Z minus 60.0 feed rate 0.1 end of block, enter. ನಮ್ಮ ಡ್ರಿಲ್ ಈಗ ಕಂಪ್ಲೀಟ್ ಆಗಿದೆ. 60 ವರೆಗೆ ನಾವಿಲ್ಲಿ ಡ್ರಿಲ್ ಅನ್ನ ಮಾಡಬೇಕಾಗಿತ್ತು. ನಂತರ ನಾವೀಗ ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. G00 Z 50.0 end of block, enter. ನಾವಿಲ್ಲಿ 60 ವರೆಗೂ ಡ್ರಿಲ್ ಅನ್ನ ಮಾಡಿ ಆಗಿದೆ. ನಂತರ ನಾವಿಲ್ಲಿ ಟೂಲ್ ಅನ್ನ Z50 ವರೆಗೆ ಹಿಂದೆ ತಗೊಂಡಿದೀವಿ. ನೀವಿಲ್ಲಿ ಎಷ್ಟಾದ್ರೂ ತಗೋಬಹುದು. ನಂತರ M09 ಕೂಲೆಂಟ್ ಆಫ್, M05 ಸ್ಪಿಂಡಲ್ ಸ್ಟಾಪ್, M01 ಮಷಿನ್ ಆಪ್ಷನಲ್ ಸ್ಟಾಪ್. ನಂತರ G00 G21 G90 G40 end of block, enter. G50 S 3500 maximum spindle speed. ನಂತರ ಟೂಲ್ ನಂಬರ್, ಟೂಲ್ ಸ್ಟೇಷನ್ 2ಗೆ ನಾನಿಲ್ಲಿ ಬೋರಿಂಗ್ ಟೂಲ್ ಅನ್ನ ಕಟ್ತಾ ಇದ್ದೀನಿ. ನೀವಿಲ್ಲಿ ಯಾವುದೇ ಸ್ಟೇಷನ್ ಅನ್ನ ಬರೀಬಹುದು. ನಂತರ G96 S 300 M03 end of block, enter. G96 constant spindle speed, M03 spindle rotation in clockwise ನಾವಿಲ್ಲಿ ಬರೀಬೇಕಾಗುತ್ತೆ. ನಂತರ M07 end of block, enter. ಕೂಲೆಂಟ್ ಆನ್. G00 X 36.0 Z 2.0 end of block, enter. ನೀವಿಲ್ಲಿ ನೋಡಬಹುದು G00 ನಂತರ X36ಗೆ ನಾವಿಲ್ಲಿ ನಮ್ಮ ಬೋರಿಂಗ್ ಟೂಲ್ ಅನ್ನ ತಗೊಂಡು ಬಂದಿದ್ದೀವಿ. 30 mm ನಾವಿಲ್ಲಿ ನಮ್ಮ ಡ್ರಿಲ್ ಅನ್ನ ಮಾಡಿದ್ವಿ. ನಂತರ ನಾವು X36ಗೆ ಬಂದಿದ್ದೀವಿ. ಯಾಕಂದ್ರೆ ನೀವಿಲ್ಲಿ ನೋಡಬಹುದು ಫಸ್ಟ್ ಚಾಂಪರ್ 3 into 45 ಇದೆ. 3 plus 3 6 ಆಗುತ್ತೆ. 30 plus 6 36 ಆಗುತ್ತೆ. X36ಗೆ ನಾವು ಹೋಗ್ಬೇಕು. ನಂತರ ನಾವು Z minus 40 ವರೆಗೆ ಕಟ್ ಮಾಡಬೇಕು. ಇಲ್ಲಿ ನೀವು ನೋಡಬಹುದು Z minus 40. ನಂತರ ನಾವು ಫಸ್ಟ್ ಚಾಂಪರ್ ಅನ್ನ ಮಾಡಬೇಕಾಗಿದೆ. ನಂತರ ನಾನಿಲ್ಲಿ ಬರಿತಾ ಇದ್ದೀನಿ G01 Z minus 40.0 feed rate 0.1 end of block, enter. ಈಗ ನಾವು X36 ಅಲ್ಲಿ ಇದ್ವಿ. Z minus 40 ವರೆಗೆ ಇಲ್ಲಿವರೆಗೆ ನಾವೀಗ ಕಟ್ ಮಾಡಿದ್ವಿ. ನಂತರ ನಾವು ಚಾಂಪರ್ ಅನ್ನ ಕಟ್ ಮಾಡಬೇಕಾಗಿದೆ. ಈ ಲೈನ್ ಅನ್ನ ನೀವಿಲ್ಲಿ ನೋಡಬಹುದು. ನಾವಿಲ್ಲಿ ಕೆಳಗಡೆ ಚಾಂಪರ್ ಅನ್ನ ಕಟ್ ಮಾಡಬೇಕಾಗಿದೆ. 180ಗೆ ನಾವಿಲ್ಲಿ 45 ಅನ್ನ ಪ್ಲಸ್ ಮಾಡಬೇಕಾಗಿದೆ. ಚಾಂಪರ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ನಾನು ಒಂದು ಡ್ರಾಯಿಂಗ್ ಅನ್ನ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಆ ಡ್ರಾಯಿಂಗ್ ಅನ್ನ ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಂತರ Z minus 40 ಇಲ್ಲಿವರೆಗೆ ನಾವೀಗ ಕಟ್ ಮಾಡಿ ಆಗಿದೆ ನಮ್ಮ ವರ್ಕ್ ಪೀಸ್ ಅನ್ನ. ಈಗ ನಾವು ಚಾಂಪರ್ ಅನ್ನ ಕಟ್ ಮಾಡಬೇಕು. ಇಲ್ಲಿ ಚಾಂಪರ್ ವ್ಯಾಲ್ಯೂ X ಅಲ್ಲಿ ಮಾತ್ರ ಆಡ್ ಆಗುತ್ತೆ, Z ಅಲ್ಲಿ ಆಡ್ ಆಗೋದಿಲ್ಲ. ನಾವಿಲ್ಲಿ Z ವ್ಯಾಲ್ಯೂನ ಕೊಡೋದಿಕ್ಕಾಗೋದಿಲ್ಲ. ನೀವಿಲ್ಲಿ Z ವ್ಯಾಲ್ಯೂ 3 ಅಂತ ಕೊಟ್ಟರು ಸಹ ಎಕ್ಸಾಕ್ಟ್ ಆಗಿ ನಮ್ಗೆ ಚಾಂಪರ್ ಬರೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಆಂಗಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. G01 X 30.0 angle 225.0 feed rate 0.1 end of block, enter. G01 linear interpolation. X36 ಅಲ್ಲಿ ನಾವೀಗ ಇದ್ದೀವಿ. X30 ವರೆಗೆ ನಾವಿಲ್ಲಿ ಕಟ್ ಮಾಡಬೇಕಾಗಿದೆ. ನಂತರ ಆಂಗಲ್ 225 ಫಸ್ಟ್ ಚಾಂಪರ್ ಕಟ್ ಆಗ್ತಾ ಇದೆ. ಫೀಡ್ ರೇಟ್ 0.1 ಫಸ್ಟ್ ಚಾಂಪರ್ ಈಗ ಕಟ್ ಆಗಿದೆ. ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. G00 U minus 2.0 Z 1.0 end of block, enter. ನೀವಿಲ್ಲಿ ನೋಡಬಹುದು ಪ್ರತಿ ಸಾರಿ ನಾವು ಟೂಲ್ ಅನ್ನ ಹಿಂದೆ ತಗೊಂಡಾಗ U2.0 ನಾವಿಲ್ಲಿ ಬರಿತಾ ಇದ್ವಿ. ಇಲ್ಲಿ U2.0 ಅಂದ್ರೆ ಪ್ಲಸ್ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಪ್ಲಸ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಾವಿಲ್ಲಿ ಮೈನಸ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. U minus 2.0 ಇಲ್ಲಿ U2.0 ಅಂದ್ರೆ 2mm ಟೂಲ್ ಅನ್ನ ಮೇಲೆ ತಗೊಂಡು ನಂತರ ಹಿಂದೆ ತಗೊಳ್ಳೋದು. ನಾವಿಲ್ಲಿ ಟೂಲ್ ಅನ್ನ ಮೇಲೆ ತಗೊಂಡ್ರೆ ವರ್ಕ್ ಪೀಸ್ ಇರುತ್ತೆ, ಅಲ್ಲಿ ಟಚ್ ಆಗುತ್ತೆ. ಇನ್ಸರ್ಟ್ ಮತ್ತು ಟೂಲ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ U minus 2 ಅಂದ್ರೆ ಟೂಲ್ ಅನ್ನ 2mm ಕೆಳಗಡೆ ತಗೊಂಡು ನಂತರ ನಾವು ಹಿಂದೆ ತಗೋಬೇಕಾಗುತ್ತೆ. ಈ ರೀತಿಯಾಗಿ ನಾವೀಗ ಚಾಂಪರ್ ಅನ್ನ ಕಟ್ ಮಾಡಿದ್ವಿ. ನಮ್ಮ ಟೂಲ್ ಈಗ ಇಲ್ಲಿದೆ X30 ಇಲ್ಲಿ. -2 ಅಂದ್ರೆ X28ಗೆ ನಮ್ಮ ಟೂಲ್ ಬರುತ್ತೆ ಇಲ್ಲಿ. ನಂತರ ಈ ರೀತಿಯಾಗಿ ನಾವು ನಮ್ಮ ಟೂಲ್ ಅನ್ನ ಹಿಂದೆ ತಗೋಬೇಕಾಗುತ್ತೆ. ನಂತರ G00 X 38.0
ಎಂಡ್ ಆಫ್ ಬ್ಲಾಕ್ ಎಂಟರ್. X36 ಗೆ ನಾವಿಲ್ಲಿ ಟೂಲ್ ಅನ್ನ ತಗೊಂಡಿದ್ವಿ. ನಂತರ X38 ಗೆ ನಮ್ಮ ಟೂಲ್ ಅನ್ನ ತಗೊಳ್ತಾ ಇದೀವಿ. ನಂತರ G01 Z-40.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. ನಾವಿಲ್ಲಿ Z-40 ವರೆಗೆ ಕಟ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು Z ವ್ಯಾಲ್ಯೂ 40 ಇದೆ. 40 ವರೆಗೆ ನಾವಿಲ್ಲಿ ಕಟ್ ಮಾಡಬೇಕಾಗಿದೆ. ನಂತರ ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. G00 U-2.0 Z 1.0 ಎಂಡ್ ಆಫ್ ಬ್ಲಾಕ್ ಎಂಟರ್. ಟೂಲ್ ಅನ್ನ ಹಿಂದೆ ತಗೊಂಡಾಗಿದೆ. G00 X40.0 ಎಂಡ್ ಆಫ್ ಬ್ಲಾಕ್ ಎಂಟರ್. X40 ಗೆ ನಮ್ಮ ಟೂಲ್ ಅನ್ನ ತಗೊಂಡಾಗಿದೆ. ನಂತರ Z-40 ವರೆಗೆ ಕಟ್ ಮಾಡಬೇಕಾಗಿದೆ. G01 Z-40.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. G00 U-2.0 Z 1.0 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ G00 X43.0 ಎಂಡ್ ಆಫ್ ಬ್ಲಾಕ್ ಎಂಟರ್. ನಂತರ G01 Z-40.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. X43 ನಾನೀಗ ಇಲ್ಲಿದ್ದೀನಿ. ನಂತರ Z-40 ವರೆಗೆ ಇಲ್ಲಿವರೆಗೆ ನಾನೀಗ ಕಟ್ ಮಾಡಿ ಆಗಿದೆ. ನಂತರ 2mm ಟೂಲ್ ಅನ್ನ ಕೆಳಗಡೆ ತಗೊಂಡು ನಂತರ ನಾವು ಹಿಂದೆ ತಗೋಬೇಕಾಗುತ್ತೆ. G00 U-2.0 Z 1.0 ಎಂಡ್ ಆಫ್ ಬ್ಲಾಕ್ ಎಂಟರ್. ನಾವೀಗ ಟೂಲ್ ಅನ್ನ ಹಿಂದೆ ತಗೊಂಡಾಗಿದೆ. ಈಗ ನಾವು ಟೂಲ್ ಅನ್ನ X45 ಗೆ ತಗೊಳ್ಳೋಣ. G00 X45.0 ಎಂಡ್ ಆಫ್ ಬ್ಲಾಕ್ ಎಂಟರ್. ಈಗ ನಾವು ನಮ್ಮ ಸೆಕೆಂಡ್ ಚಾಂಪರ್ ಅನ್ನ ಕಟ್ ಮಾಡಬೇಕಾಗಿದೆ. ನಾವಿಲ್ಲಿ 2mm ಅನ್ನ ಕಟ್ ಮಾಡ್ತಾ ಇದ್ವಿ. 1 + 1 2 ಆಗುತ್ತೆ. X43 ಗೆ ಲಾಸ್ಟ್ ನಾವು ಕಟ್ ಮಾಡಿದ್ವಿ. 43 + 2 45 ಆಗುತ್ತೆ. ನಾವೀಗ X45 ಇಲ್ಲಿ ನಮ್ಮ ಟೂಲ್ ಈಗ ಇದೆ. ನಾವಿಲ್ಲಿ Z-40 ವರೆಗೆ ಕಟ್ ಮಾಡೋಗಿಲ್ಲ. 40 - 1 39 Z-39 ವರೆಗೆ ನಾವಿಲ್ಲಿ ಕಟ್ ಮಾಡಬೇಕಾಗುತ್ತೆ. ನಂತರ ನಾವು ನಮ್ಮ ಚಾಂಪರ್ ಅನ್ನ ಕಟ್ ಮಾಡಬೇಕು. G01 Z-39.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. ಇಲ್ಲಿ X ವ್ಯಾಲ್ಯೂ ಮಾತ್ರ ಪ್ಲಸ್ ಆಗುತ್ತೆ, ಆದರೆ Z ವ್ಯಾಲ್ಯೂ ಇಲ್ಲಿ ಪ್ಲಸ್ ಆಗೋದಿಲ್ಲ. X ವ್ಯಾಲ್ಯೂ ನಾವಿಲ್ಲಿ 1 + 1 2 ಮಾಡ್ತೀವಿ, ಆದ್ರೆ Z ವ್ಯಾಲ್ಯೂ ನಾವಿಲ್ಲಿ 1 + 1 2 ಮಾಡೋದಿಲ್ಲ. Z ವ್ಯಾಲ್ಯೂ ಒಂದೇ ಇರುತ್ತೆ. ನಂತರ ನಮ್ಮ ಚಾಂಪರ್ ಅನ್ನ ಕಟ್ ಮಾಡಬೇಕಾಗಿದೆ. G01 X43.0 ಆಂಗಲ್ 225.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. X43 ಗೆ ನಾವಿಲ್ಲಿ ಕಟ್ ಮಾಡಬೇಕು. 45 - 2 43 ಆಗುತ್ತೆ. 45 ಇಂದ 43 ವರೆಗೆ X43 ಗೆ ನಾವಿಲ್ಲಿ ಕಟ್ ಮಾಡಬೇಕು. ಆಂಗಲ್ 225 ಫೀಡ್ ರೇಟ್ 0.1. ಈಗ ನಮ್ಮ ಸೆಕೆಂಡ್ ಚಾಂಪರ್ ಕಂಪ್ಲೀಟ್ ಆಗಿದೆ. ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. G00 U-2.0 Z 1.0 ಎಂಡ್ ಆಫ್ ಬ್ಲಾಕ್ ಎಂಟರ್. ಟೂಲ್ ಅನ್ನ ಹಿಂದೆ ತಗೊಂಡಾಗಿದೆ. ನಂತರ G00 X49.0 Z 0.0 ಎಂಡ್ ಆಫ್ ಬ್ಲಾಕ್ ಎಂಟರ್. ಈಗ ನಾವು ನಮ್ಮ ಟೂಲ್ ಅನ್ನ X49 ಗೆ ತಗೊಂಡಿದೀವಿ. ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು 2 × 45 ಚಾಂಪರ್ ಇದೆ. 2 + 2 4 ಆಗುತ್ತೆ. 45 + 4 49 ಆಗುತ್ತೆ. X49 ಗೆ ನಂತರ Z 0.0 ಎಕ್ಸಾಕ್ಟ್ ನಮ್ಮ ಟೂಲ್ ಅನ್ನ ನಾವು ಇಲ್ಲಿ ತಗೋಬೇಕಾಗಿದೆ. ನಂತರ ನಾವು ಈ ರೀತಿಯಾಗಿ ಚಾಂಪರ್ ಅನ್ನ ಮಾಡಬೇಕು. G01 X45.0 ಆಂಗಲ್ 225.0 ಫೀಡ್ ರೇಟ್ 0.1 ಎಂಡ್ ಆಫ್ ಬ್ಲಾಕ್ ಎಂಟರ್. X49 ಅಲ್ಲಿ ನಮ್ಮ ಟೂಲ್ ಇತ್ತು. X45 ಗೆ ನಾವು ಇಲ್ಲಿ ಬರಬೇಕಾಗಿದೆ. ಆಂಗಲ್ 225. ನಮ್ಮ ಥರ್ಡ್ ಚಾಂಪರ್ ಕಂಪ್ಲೀಟ್ ಆಗಿದೆ. ಈಗ ನಾವು ಟೂಲ್ ಅನ್ನ ಹಿಂದೆ ತಗೋಬೇಕಾಗಿದೆ. G00 U-2.0 Z 10.0 ಎಂಡ್ ಆಫ್ ಬ್ಲಾಕ್ ಎಂಟರ್. ಚಾಂಪರ್ ಆದ ನಂತರ 2mm ಟೂಲ್ ಅನ್ನ ಕೆಳಗಡೆ ತಗೋಬೇಕಾಗುತ್ತೆ. ನಂತರ ನಾವು Z10 ವರೆಗೆ ಟೂಲ್ ಅನ್ನ ತಗೊಂಡಿದೀವಿ. ನೀವು ಎಷ್ಟಾದ್ರೂ ಬರಿಬಹುದು. ನಂತರ M09 ಕೂಲೆಂಟ್ ಆಫ್, G00 G28 U0 W0 ಮಷಿನಿಂಗ್ 0 ಪಾಯಿಂಟ್ಸ್, M05 ಸ್ಪಿಂಡಲ್ ಸ್ಟಾಪ್, M30 ಪ್ರೋಗ್ರಾಮ್ ಎಂಡ್ ಅಂಡ್ ರಿವೈಂಡ್. ಈ ರೀತಿಯಾಗಿ ನಾವು ಚಾಂಪರ್ ಬೋರಿಂಗ್ ಪ್ರೋಗ್ರಾಮ್ ಅನ್ನ ಬರಿಬೇಕಾಗುತ್ತೆ.